ಇವತ್ತು ಎರಡಕ್ಕೊಂದು ತೀರ್ಮಾನ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲಿಂದನ. ಪದೇ ಪದೇ ಆಸ್ತಿ ಕೇಳಕ್ ಬಂದಾಗ ನಮ್ಮಪ್ಪಯ್ಯ ಅದೈತೆ ಇದೈತೆ, ಅದು ಸರ್ವೆ ಮಾಡಿಸ್ಬೇಕು, ಅದು ಏನೋ ಇದೈತೆ ಪ್ರಾಬ್ಲಮ್ ಐತೆ ಅಂತ ಬರೀ ಹೇಳೋದೇ ಆಯ್ತು. ಅಷ್ಟೇನೆ. ನನಗೇನು ದುಡ್ಡು ಕೊಡ್ರಿ ಅಂತಾನ ಕೇಳ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ತೀನಿ ಅಷ್ಟೇನೆ. ನನ್ನ ಭಾಗಕ್ಕೆ ಬರ್ಬೇಕಾಗಿರೋ ಎಷ್ಟು ಬರ್ಬೇಕೋ ಅಷ್ಟನ್ನ ದುಡ್ಡು ಕೊಡ್ಲಿ ನಮ್ಗೆ. ಏನಿಲ್ಲ ಅಂದ್ರು ಒಂದು 12-15 ಲಕ್ಷ ಅಂತೂ ಬರುತ್ತೆ ನನಗೆ. ಅದ್ರಾಗೆ ಮನೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟ ಕಟ್ಟಕೊಂಡು ಮಿಕ್ಕಿರೋ ದುಡ್ಡ ಬ್ಯಾಂಕ್ನಾಗ ಇಟ್ಕೊಂತೀನಿ. ನನ್ನ ಗಂಡಗೂ ನಮ್ಮ ಅತ್ತಿಗೂ ಹೇಳೋದೇ ಬೇಡ ದುಡ್ಡಿನ ಬಗ್ಗೆನ. ಅವ್ರಿಗೆ ದುಡ್ಡಿನ ಬಗ್ಗೆ ಹೇಳಿದ್ರೆ ಅಷ್ಟೇನೆ. ಮುಗೀತು ಕತೆ. ನಾನೇ ಇಟ್ಕೊಂತೀನಿ, ಮನೆನೂ ಕಟ್ಟಿಸ್ತೀನಿ. ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿ ನಾನು ಹದ್ದೂರಿಗೆ ಊಟ ಹಾಕಿಸ್ತೀನಿ ಎಲ್ಲರಿಗೂ. ನಲ್ಲಿ ಎರಡಕ್ಕೊಂದು ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆಸ್ತಿ ಭಾಗ ಕೊಡ್ಬೇಕು, ಇಲ್ಲಾಂದ್ರೆ ನನಗೆ ಬರ್ಬೇಕಾಗಿರೋ ಆಸ್ತಿ ಎಷ್ಟು ಬರುತ್ತೋ ಅದ್ರ ಬೆಲೆ ಎಷ್ಟಿರುತ್ತೋ ಅಷ್ಟನ್ನ ದುಡ್ಡ ನನಗೆ ಕೊಡ್ಬೇಕು ಅಷ್ಟೇ ಇವತ್ತು. ಯಾಕ ಬಂಗಾರಿ ಖ್ಯಾತೆ ಮಾಡೋದು? ಸುಮ್ಮನಿರು. ಕುಡ್ದಿತ್ತೆ ಸುಮ್ಮನೆ ಆಡು. ಮನಿಕೆ ಮದು ಇಲ್ಲ ಅಂತೀಯ ತೊಟ್ಟಿರಿ. ಸುಮ್ಮನೆ ಇರ್ಬೇಕು. ನಿಮ್ಮಪ್ಪ ಎಲ್ಲ ಹೋಗೈತೆ, ಬರುತ್ತಿವಾಗ. ಕಳ್ಳ. ಈ ಮಲ್ಲಿ ಏನು ಮಗನ ಕುಂಡಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಎಷ್ಟು ತಿಂಗಳು ಆಲೇನೆ. ಏನ್ ಮಲ್ಲಿ ನಿನ್ ಮಗನ ಆಟ ಆಡಿಸ್ತಾ ಇದೀಯಾ? ಯಾಕೆ ಮನೆ ಕಂಡಿಲ್ವಾ? ನೇತ್ರ ಏನ್ ನೇತ್ರ ದಿಢೀರ್ ಅಂತ ಬಂದ್ಬಿಟ್ಟೆ? ಚೆನ್ನಾಗಿದ್ಯಾ? ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಬಾ ಕುತ್ಕ ಬಾ. ಮತ್ತೆ ಏನ್ ಸಮಾಚಾರ? ಎಲ್ಲಿ ನಮ್ಮ ಅಣ್ಣಯ್ಯ? ನಮ್ಮ ಅಣ್ಣ ಚೆನ್ನಾಗಿದ್ದಂತಾನೆ? ಚೆನ್ನಾಗಿ ನೋಡ್ಕೊಂತಾ ಇದೀಯಾ? ಹ್ಞೂ ನೇತ್ರ ಚೆನ್ನಾಗಿ ನೋಡ್ಕೊಂತಾ ಇದ್ದೀನಿ. ನಿಮ್ಮ ಅಣ್ಣ ನೋಡ್ಕೊಂಡೇ ಇರಕ್ಕಾಗತ್ತಾ? ನೋಡ್ಕೊಂತೀಯ. ಅವನು ನಿನ್ ಜೊತೆಗೆ ಇದ್ರೆ ತಾನೆ ನೀನ್ ಚೆನ್ನಾಗಿರಕ್ಕಾಗೋದು. ನಿನಗೆ ಬೇಕಿರೋದೆಲ್ಲ ತಗೊಂಬಕ್ಕಾಗೋದು, ಈ ಆಸ್ತಿ ಎಲ್ಲ ಅನುಭವಿಸಕ್ಕಾಗೋದು. ನೋಡ್ಕೊಂತೀಯ. ಯಾಕೆ ನೋಡ್ಕೊಂಬಲ್ಲ ಹೇಳು? ಇಂಥ ಗಂಡನ ಸಿಕ್ಕಿದ್ಮೇಲೆ ನೋಡ್ಕೋಬೇಕು. ಹೌದು ನೇತ್ರ, ಇಂಥ ನಿಮ್ಮ ಅಣ್ಣ ಏನಂತ ಗಂಡನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಾನು ಒಳ್ಳೆತನದ ಬಗ್ಗೆ ಹೇಳಿಲ್ಲ, ಶ್ರೀಮಂತಿಕೆ ಬಗ್ಗೆ ಹೇಳಿದ್ದು. ನೀನೇನೇನೋ ತಿಳ್ಕೋಬೇಡ. ಹೌದು ನೇತ್ರ, ನಿಮ್ಮಣ್ಣ ಗುಣದಲ್ಲಿ ಶ್ರೀಮಂತನೇ ಬಿಡು. ಗುಣದಲ್ಲೂ ಶ್ರೀಮಂತ್ರೆ, ಆಮೇಲೆ ದುಡ್ಡಲ್ಲೂ ಶ್ರೀಮಂತ್ರೇನೆ. ಹಂಗಾದ್ರೆ ನೀನು ದುಡ್ಡಿನ ಶ್ರೀಮಂತಿಕೆ ನೋಡಿನೇ ನಮ್ಮ ಅಣ್ಣನ ಮದ್ವೆ ಆಗಿದ್ದು, ಅವನಿಂದ ಬಿದ್ದಿದ್ದು ಅಲ್ವಾ? ಹಂಗೆಲ್ಲ ಏನು ಇಲ್ಲ ನೇತ್ರ. ನಿಮ್ಮ ಅಣ್ಣನ ಒಳ್ಳೆತನದಲ್ಲಿ ಶ್ರೀಮಂತಿಕೆ ನೋಡಿ ನಾನು ನಿಮ್ಮ ಅಣ್ಣನ ಇಷ್ಟಪಟ್ಟು ಮದುವೆ ಆಗಿದ್ದು ಅಷ್ಟೇ. ದುಡ್ಡಿದೆ ಅಂತ ಅಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ಸರಿ ಮಾತಾಡೋದ ಚೆನ್ನಾಗೆ ಕಲ್ತಿದ್ಯಾ ಬಿಡು. ಎಲ್ಲಿ ನಮ್ಮ ಅಮ್ಮಯ್ಯ, ನಮ್ಮ ಅಪ್ಪಯ್ಯ, ನಮ್ಮ ಅಣ್ಣಯ್ಯ ಎಲ್ಲೋದ್ರು? ಎಲ್ಲನ ಒಬ್ರು ಇಲ್ಲ, ನೀನೊಬ್ಳೆ ಕುತ್ಕೊಂಡಿದ್ಯಾ? ಏನು ಇಲ್ಲ, ಅದೇ ನಮ್ಮ ಅಮ್ಮರಿಗೆ ಏನೋ ಕೊಟ್ಟು ಕಳ್ಸ್ಬೇಕಾಯ್ತು, ತಗೊಂಡೋಗಿ ಕೊಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಬರ್ತಾರಿರೋ ನಿಮ್ಮ ಅಣ್ಣ. ಅತ್ತೆ ಮಾವ ಎಲ್ಲೋಗಿದಾರೋ ಗೊತ್ತಿಲ್ಲ. ಅತ್ತೆ ಎಲ್ಲೋದ್ರು, ಮಾವ ಎಲ್ಲೋ ಹೊಲ್ತಕ್ ಹೋಗಿರ್ತಾರೆ. ಅತ್ತೆ ಇಲ್ಲೇ ಎಲ್ಲ ಊರ್ಗಕ್ಕೆ ಇಲ್ಲ ದೇವಸ್ಥಾನಕ್ಕೋ ಎಲ್ಲಾದ್ರೂ ಹೋಗಿರ್ಬೋದು, ಇಲ್ಲ ಹೊರಗಡೆಗೆ ಹೋಗಿರ್ಬೋದು. ಬರ್ತಾರೆ, ಕೂತ್ಕೋ. ಸರಿ, ಏನ್ ಸಮಾಚಾರ ನೇತ್ರ? ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಬರ್ಬಾರ್ದ ನಾನು? ಏನಾನ ಕಾರಣ ಇದ್ದೆ ಮಾತ್ರ ಬರ್ಬೇಕಾ? ಏನ್ ಮಲ್ಲಿ ನೀನು ತವ್ರ ಮನೆಗೆ ಏನಾನ ಕಾರಣ ಇದ್ದೆ ಮಾತ್ರ ಹೋಗ್ತೀಯಾ? ಸುಮ್ನೆ ಹೋಗಲ್ವ ಹಂಗಾದ್ರೆ? ಮಾತಾಡ್ಸಕ್ಕೆ ಚೆನ್ನಾಗಿದಾರ ಇಲ್ವ ಅಂತ ನೋಡ್ಕೊಂಬರಕ್ಕೆ ನಿನ್ಗೇನ್ ಬಿಡಮ್ಮ, ಇದ್ದೂರಾಗೆ ಇದಾರೆ, ದಿನ ಹೋಗ್ತಿರ್ತೀಯ. ಹಂಗಲ್ಲ, ಏನೋ ಕಾರಣ ಐತೆ ಅದಕ್ಕೆ ಬಂದಿದ್ಯೇನೋ ಅಂತ ಅನ್ಕೊಂಡೆ. ಬಿಡು ಹೋಗ್ಲಿ. ಬರ್ಬೇಕು ಅವಾಗ 15 ದಿವಸ, ತಿಂಗಳಿಗೂ 2 ತಿಂಗಳಿಗೂ ಬಂದು ಹೋಗ್ತಾ ಇರ್ಬೇಕು ತವ್ರ ಮನೆಗೆ ಹೆಣ್ಮಕ್ಳು. ಅವಾಗ್ಲೇನೆ ಚೆನ್ನಾಗಿರೋದು. ನೇತ್ರ, ನಿಮ್ಮ ಅಣ್ಣ ಬಂದ್ರು ನೋಡು. ಏನ್ ನೇತ್ರ, ಚೆನ್ನಾಗಿದ್ಯಾ? ಮಕ್ಕಳೆಲ್ಲ ಚೆನ್ನಾಗಿದ್ರಾ? ಹ್ಞೂ ಅಣ್ಣ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಅಪ್ಪ ಎಲ್ಲಿ, ಅಮ್ಮ ಎಲ್ಲಿ? ಈಗ ಬರ್ತಾರೆ, ಎಲ್ಲ ಹೋಗಿರ್ಬೇಕು. ಯಾಕೆ ನೇತ್ರ? ಏನೂ ಇಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಬಂದೆ. ಅವರೇ ಇಲ್ವಲ್ಲ, ಅವರು ಬರ್ಲಿ ಇರು. ಏನ್ ನೇತ್ರ ಅದು ಇಂಪಾರ್ಟೆಂಟ್ ವಿಷಯ? ಹೇಳು, ಏನು ಅಂತ. ನಿನಗೆ ಈ ವಿಷಯ ಕೇಳಿದ್ರೆ ಬೇಜಾರಾಗ್ಬೋದು ಅನ್ಸುತ್ತೆ, ನಿನಗೂ ನಿನ್ನ ಹೆಂಡತಿಗೂ. ನಮಗೂ ನನ್ನ ಹೆಂಡತಿಗೂ ಬೇಜಾರಾಗುತ್ತಾ? ಏನು ವಿಷಯ ಅಂತದ್ದು ಬೇಜಾರಾಗುವಂಥದ್ದು? ಏನು ವಿಷಯ ಅಂತ ಹೇಳು, ಪರವಾಗಿಲ್ಲ, ಬೇಜಾರಾದ್ರೂ ಪರವಾಗಿಲ್ಲ. ಹೇಳು ನೇತ್ರ, ಏನು ಅಂತ. ಹೇಳ ಮಲ್ಲಿ, ಹೇಳು ನೇತ್ರ, ಏನು ಅಂತ. ಅದೇನ್ ಗೊತ್ತಣ್ಣ, ಹೆಂಗೂನು ನಮ್ಮ ಅಪ್ಪನ ಆಸ್ತಿ ತುಂಬಾ ಐತಲ್ವಾ? ಆಸ್ತಿನ ಭಾಗ ಮಾಡ್ಕೊಡು ಅಂದ್ರೆ ಯಾವಾಗ ಮಾಡ್ಕೊಡ್ತೀನಿ, ಇವಾಗ ಮಾಡ್ಕೊಡ್ತೀನಿ. ಅದೇನೋ ಸರ್ವೆ ಮಾಡಿಸ್ಬೇಕು, ಅದೇನೋ ಇನ್ನು ಅದು ಅಳತೆ ಮಾಡಿಸ್ಬೇಕು ಅಂತ ಏನೇನೋ ಹೇಳ್ತೈತಿ ಅಪ್ಪಯ್ಯ. ಅದಕ್ಕೇನೆ ಅದೆಲ್ಲ ತೊಂದರೆನೇ ಬೇಡ, ನನಗೆ ನನ್ನ ಭಾಗಕ್ಕೆ ಎಷ್ಟು ಬರ್ಬೇಕು ಅಷ್ಟನ್ನ ದುಡ್ಡನ್ನೇ ಕೊಡು ಅಂತಾನ ಅಪ್ಪಯ್ಯನ ಕೇಳೋಣ ಅಂತ ಬಂದಿದ್ದೀನಿ. ಬೇಜಾರಾಯ್ತಾ? ಬೇಜಾರ ಇಲ್ಲ ನೇತ್ರ, ನನಗೆ ಯಾಕೆ ಬೇಜಾರಾಗುತ್ತೆ ಹೇಳು? ನಿನಗೆ ಸೇರ್ಬೇಕಾಗಿರೋ ಆಸ್ತಿ ನೀನು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು. ಅದು ಸರಿ, ಈಗ ದುಡ್ಡು ತಗೊಂಡು ಏನು ಮಾಡಬೇಕು ಅಂತಿದ್ಯಾ ನೇತ್ರ? ಅದಕ್ಕಿದಕ್ಕೆ ಅಂತೇಳಿ ಖರ್ಚು ಮಾಡಬೇಡ. ಅಪ್ಪ ಇನ್ನೊಂದು ಕೇಳು ಮೊದಲು, ಅಪ್ಪ ಏನು ಹೇಳ್ತೆ ಅಂತ.
ಅಣ್ಣ, ನಾನು ಮನೇನ ಪಾಯ ಹಾಕಿ ಬೇಸ್ಮೆಂಟ್ ಮಾಡಿ ಬಿಟ್ಟಿದೀವಲ್ಲ, ಅದನ್ನ ಮನೆ ಕಟ್ಕೋಬೇಕು. ಆಮೇಲೆ ಇನ್ನು ಸ್ವಲ್ಪ ದುಡ್ಡ ನಮ್ಮ ಮಕ್ಕಳು ಭವಿಷ್ಯಕ್ಕೆ ಅವ್ರ ಹೆಸರಲ್ಲಿ ಬ್ಯಾಂಕಿಗೆ ಇಡಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ನನಗೆ ಈ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ತಗೊಂಡು ನಾನು ಏನ್ ಮಾಡ್ಲಿ ಹೇಳು? ನಾನು ಮೊದಲು ಮನೆ ಕಟ್ಕೋಬೇಕು. ಅದಕ್ಕೆ ನನಗೆ ದುಡ್ಡೇ ಕೊಟ್ಬಿಡಿ. ನಿಮ್ಮ ಆಸ್ತಿ ತೋಟ ಎಲ್ಲ ಏನು ಬೇಡ. ಹೌದಾ, ಸರಿ ಆಯ್ತು ನೇತ್ರ. ನಿಮ್ದು ಹಳೆ ಮನೆ ಕಟ್ಟಿಸ್ಕೊ ಮನೇನ. ಅಪ್ಪನ ಹತ್ರ ಕೇಳಿ. ನನಗೇನು ಬೇಜಾರೇನು ಇಲ್ಲ, ನನಗೂ ಖುಷಿನೇ. ನನ್ನ ತಂಗಿ ಮತ್ತೆ ನನ್ನ ತಂಗಿ ಮಕ್ಕಳು ಚೆನ್ನಾಗಿದ್ರೆ ನನಗೂ ಖುಷಿ ಅಲ್ವಾ? ಹೌದಣ್ಣ, ನೀನ ಈ ಮಾತು ಹೇಳ್ತಾ ಇರೋದು ಮನ್ಸಿಂದ ಬತ್ತಾಯ್ತೋ ಅಥವಾ ಬಾಯಿಂದ ಬತ್ತಾಯ್ತೋ? ಯಾಕೆ ನೇತ್ರ ಹಿಂಗೆ ಮಾತಾಡ್ತೀಯಾ? ನನಗೂ ಖುಷಿನೇ. ನಾನೇನೇನು ಬರೀ ಹೊಟ್ಟೆ ಕಿಚ್ಪಡಲ್ಲ. ನೀನು ಚೆನ್ನಾಗಿರು, ನೀನು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ರೀ, ಮಾವನು ಅತ್ತೆನೂ ಬಂದ್ರು. ಓ, ಮನಿ ಕಮಿಟ ನಡಿ, ರೂಮ್ ಒಳಗೆ ಹಾಕ್ಬತ್ತೀನಿ, ಅಲ್ಲೇ ಮನಿ ಕಂಡಿರು. ಯಾವಾಗ ಬಂದಮ್ಮ? ಚೆನ್ನಾಗಿದ್ಯಾ? ಹುಡುಗರು ಚೆನ್ನಾಗಿದಾರ? ಹೂನಮ್ಮ, ಈಗ ತಾನೆ ಸ್ವಲ್ಪ ಹೊತ್ತಾಯ್ತು. ಎಲ್ಗೋಗಿದ್ರಿ ನೀವು ಚೆನ್ನಾಗಿದ್ದೀರಾ? ಅಪ್ಪ ಚೆನ್ನಾಗಿದ್ದೀರಪ್ಪ? ಹೂನಮ್ಮ, ನಾನು ಚೆನ್ನಾಗಿದ್ದೀನಿ. ಮತ್ತೆ ಇನ್ನೇನು ಸಮಾಚಾರ? ಏನು ಇಲ್ಲಪ್ಪ, ಅದು ನಮ್ಮ ಮನೆ ಅರ್ಧಕ್ಕೆ ನಿಂತ್ಬಿಟ್ಟೈತೆ, ದುಡ್ಡಿಲ್ದೆ ಹಂಗೆ ನಿಲ್ಸ್ಬಿಟ್ಟಿದೀನಿ. ಅದಕ್ಕೇನೆ ನನಗೆ ಮನೆ ಕಟ್ಟಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ನೀನ್ ನೋಡಿದ್ರೆ ಆಸ್ತಿ ಭಾಗ ಮಾಡ್ಕೊಡು ಅಂದ್ರೆ ಭಾಗ ಮಾಡ್ಕೊಡಂಗೆ ಇಲ್ಲ. ಅದಕ್ಕೆ ನನಗೆ ನಿನ್ನ ಆಸ್ತಿಲಿ ಎಷ್ಟು ಬೆಲೆ ಬಾಳುತ್ತೋ ಅದರಲ್ಲಿ ಒಂದು ಭಾಗನ ನನಗೆ ದುಡ್ಡೇ ಕೊಡು. ದುಡ್ಡ ಯಾಕಮ್ಮ? ಯಾಕೆ ಅಂದ್ರೆ ನನಗೆ ನೀನ್ ಕೊಡಂಗಿಲ್ಲ, ಆ ಸರ್ವೆ ಮಾಡಿಸ್ಬೇಕು, ಇದು ತೊಂದರೆ ಐತೆ, ಅದು ಪ್ರಾಬ್ಲಮ್ ಐತೆ, ಅವಲ್ಲ ಅಂತ ಹೇಳ್ತೀಯ. ಆಸ್ತಿ ಭಾಗ ಮಾಡ್ಕೊಡು ಅಂದ್ರೆ ಅದಕ್ಕೆ ನನಗೆ ದುಡ್ಡೇ ಕೊಟ್ಬಿಡು. ಹ್ಞೂ ಕಣೆ ನೇತ್ರ, ಹಂಗೆ ಮಾಡು. ನೀನು ಈ ಜಮೀನು ತೋಟ ಎಲ್ಲ ತಗೊಂಡು ಇನ್ನೇ ಇಲ್ಲ ಇಲ್ಲಿಗೆ ಬಂದು ಇದು ಮಾಡ್ತೀಯ, ಅದೇ ದುಡ್ಡಾಗಿ ಅಲ್ಲೇ ಯಾವ್ದಾದ್ರು ಒಂದು 2 ಎಕರೆ ಜಮೀನು ತಗೊಂಡು ಅಲ್ಲೇ ತೋಟ ಮಾಡ್ಕೇಳ್ರಿ. ನಿನ್ ಗಂಡಂದು ಟ್ಯಾಕ್ಟ್ರಿ ಐತೆ, ಹೆಂಗುನು ಅದ್ರಾಗೆ ಗೇಯ್ಕೋಬಹುದು, ಒಳ್ಳೆ ಆದಾಯನೂ ಬರುತ್ತೆ, ಮನೇನು ಕಟ್ಕೊಂತೀಯ. ಅದಕ್ಕೆ ಅಮ್ಮ, ನಾನು ಅದೇ ತರ ಪ್ಲಾನ್ ಮಾಡಿ ಕೇಳೋಣ ಅಂತ ಬಂದೆ. ನೀನೇನು ಹೇಳ್ತೀಯಪ್ಪ? ದುಡ್ಡು ಇವಾಗ ಒಂದ್ಸ್ ಕೊಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತಮ್ಮ. ಒಂದು ಅಪ್ಪ, ನೀನ್ ಎಲ್ಲದಕ್ಕೂ ರಾಗ ತೆಗಿಬೇಡ. ಜಮೀನು ಹಂಚ್ಕೊಡು ಅಂದ್ರೆ ಅದು ಆಗಲ್ಲ ಅಂದೆ. ಈಗ ದುಡ್ಡು ಕೊಡು ಅಂದ್ರೆ ಎಷ್ಟು ಬೆಲೆ ಬಾಳುತ್ತೆ ಹೇಳು? ಒಂದು 50 ಲಕ್ಷ ಬೆಲೆ ಬಾಳುತ್ತಲ್ವಾ ನಿನ್ನ ಆಸ್ತಿ ಎಲ್ಲನ? ಅಷ್ಟೊಂದು ಬೆಲೆ ಎಲ್ಲಮ್ಮ ಬೀಳುತ್ತೆ. ನಮ್ಮೂರುಗಳಿಗೆ ಜಮೀನು ಎಲ್ಲ ಏನು ಜಾಸ್ತಿ ರೇಟ್ ಇಲ್ಲ. ಏನೋ ಒಂದು 30-35 ಲಕ್ಷ ಅಂದ್ರೆ 40 ಲಕ್ಷ ಬಾಳ್ಬೋದು. ಹೌದಾ, ಸರಿ ಆಯ್ತು ಬಿಡು. ಅಷ್ಟು ಲಕ್ಷ ಸಂಪಾದನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಈಗ ನನ್ಗೊಂದು 12 ಲಕ್ಷ ಕೊಡು. 12 ಲಕ್ಷನಾ? ಅಯ್ಯೋ, ಅಷ್ಟೊಂದು ಎಲ್ಲಿಂದ ಅಮ್ಮ ಒಂದ್ಸದ ಇವಾಗ? ಅಪ್ಪ, ಎಲ್ಲಾದ್ರೂ ತಗೊಂಬ, ಜಮೀನು ಅಡ ಇಟ್ಟಾದ್ರೂ ಬ್ಯಾಂಕ್ನಾಗೆ ದುಡ್ಡು ತಗೊಂಡು ಕೊಡು ನನಗೆ. ಆಮೇಲೆ ತೀರ್ಸಿವಂತೆ ಅಡಿಕೆ ತೋಟದ ದುಡ್ಡು, ಆಮೇಲೆ ತೆಂಗಿನ ತೋಟದ್ದು ಎಲ್ಲ ಬಂದಾಗ. ಅಲ್ಲ, ಅಷ್ಟೊಂದು ಹೆಂಗ್ ಮಾಡೋದು? ರಜಾ ಏನು ಮಾಡೋದು? ಕೊಡಪ್ಪ ಪಾಪ, ಮನೆ ಕಟ್ಕೊಂಬ್ಲಿ, ಮನೆ ಸೋರುತ್ತಂತೆ. ಪಾಪ ಸಣ್ಣ ಮಕ್ಕಳೆಲ್ಲ ಇದ್ದಾರೆ, ಕಟ್ಕೊಂಬ್ಲಿ, ಕೊಡು. ಇನ್ನೇನು ಮಾಡೋಕ್ಕಾಗುತ್ತೆ? ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ. ಈಗ ನಿನ್ನ ಹತ್ರ ಎಷ್ಟೈತೆ ಅಷ್ಟು ನೋಡ್ಕೊಂಡು ಮಿಕ್ಕಿರೋದ ಯಾರ ಹತ್ರನಾದ್ರೂ ಸಾಲ ಇಸ್ಕೋ, ಇಲ್ಲ ಬ್ಯಾಂಕ್ನಾಗೆ ಲೋನ್ ತಗ್ಸು. ಜಮೀನ್ ಮೇಲೆ ಕೊಟ್ಟರೆ ಕೊಡು ನೇತ್ರಂಗೆ. ಆದರೆ ನೇತ್ರ, ಮುಂದೆ ನೀನು ಆಸ್ತಿಲಿ ಮತ್ತೆ ಭಾಗ ಕೇಳಬಾರ್ದು. ಆಯ್ತು ಬಿಡು ಅಣ್ಣ, ನಾನು ಯಾಕೆ ಕೇಳೋಣ? ನನ್ಗೇನು ಬುದ್ಧಿ ಇಲ್ವಾ? ಕೇಳಲ್ಲ ಬಿಡು. ಕೇಳಲ್ಲ ಅಂತ ಈಗ ಹೇಳ್ತೀಯ, ಯಾರಿಗೆ ಗೊತ್ತು? ಅಪ್ಪ, ಎಲ್ಲ ಇದು ಪತ್ರ ತಗೊಂಡು ಅದನ್ನೆಲ್ಲ ಬರೆಸ್ಬಿಟ್ಟು ಇಷ್ಟು ಕೊಟ್ಟಿದೆ ಇವಳಿಗೆ ನೇತ್ರಂಗಿ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊ. ಮುಂದೆ ಈ ಆಸ್ತಿಲಿ ನೇತ್ರಂಗಿ ಯಾವುದೇ ಹಕ್ಕಿರಲ್ಲ ಅಂತನ ಸೈನ್ ಹಾಕ್ಕೊಡ್ಬೇಕು ನೇತ್ರ. ಏನು ಸೈನ್ ಹಾಕೊಡ್ಬೇಕಾ? ಯಾಕೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವೇನೋ ಅಣ್ಣ? ಸೈನ್ ತಾನೇ ಹಾಕೊಡು. ಇನ್ನೇನು ನಿನ್ ಭಾಗ ನಿನಗೆ ದುಡ್ಡು ಬರುತ್ತೆ ತಾನೆ? ಸುಮ್ಮನೆ ಸೈನ್ ಹಾಕೊಟ್ಟು ದುಡ್ಡು ತಗೊಂಡೋಗಿ ಮನೆ ಕಟ್ಕೊಂಬಂದು ನೋಡು. ಏನು ಮಾತಾಡ್ಬೇಡ ನೀನು ಸುಮ್ಮನೆ. ಸರಿ ಆಯ್ತಪ್ಪ, ತಂಗಿ ಮೇಲೆ ನಿನ್ಗೆ ನಂಬಿಕೆ ಇಲ್ಲ ಅಂದ್ರೆ ಹಾಕೊಡ್ತೀನಿ. ಆದ್ರೆ ಪೊದ್ದುಗ್ ಸೇರ್ಬೇಕಾಗಿರೋ ಆಸ್ತಿ ಎಲ್ಲನ ನೀನೇ ಇಟ್ಕೊಂತೀಯ? ಅಯ್ಯೋ, ಪೊದ್ದು ಆಸ್ತಿ ಅವಳಿಗೆ ಸೇರ್ಬೇಕಾಗಿರೋ ಆಸ್ತಿ ಅವಳ ಹತ್ರನೇ ಇರುತ್ತೆ ಬಿಡು. ಅವಳು ಯಾರು ನೋಡ್ಕೊಂತಾರೆ ಅವ್ರು ಇಟ್ಕೊಂತಾರೆ ಅಷ್ಟೇನೆ. ನೀನೇನು ನೋಡ್ಕೊಳಂಗಿಲ್ವಲ್ಲ, ನಮ್ಮ ಹತ್ರನೇ ಇರ್ತಾಳೆ, ನಾವೇ ನೋಡ್ಕೊಂತೀವಿ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನೀನು ನೋಡ್ಕೊ ಸಾಕು. ನಾಳೆ ದಿವಸ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅವಳಿಗೆ ಏನಾದ್ರೂ ಆಪರೇಷನ್ ಆಗ್ಬೇಕಾದ್ರೆ ತೋರಿಸ್ತೀಯೋ ಇಲ್ವೋ ಯಾರಿಗ್ ಗೊತ್ತು? ಅದು ಅಲ್ಲದೆ ಅಪ್ಪ ಅಮ್ಮನ್ನು ನೋಡ್ಕೋಬೇಕು ನೀನು. ನೇತ್ರ, ಅದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಾವೆಲ್ಲ ನೋಡ್ಕೊಂತೀವಿ. ನೀನು ಇವಾಗ ದುಡ್ಡಿಸ್ಕೊಂಡು ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡೋದು ನೋಡು. ಸರಿ ಆಯ್ತು ಬಿಡು, ನಾನು ಹೇಳಿದ್ಕೆ ನೀವೆಲ್ಲರೂ ಒಪ್ಕೊಂಡಿದ್ರ ಅಂದ್ಮೇಲೆ ನೀವ್ ಹೇಳಿದ್ಕು ನಾನು ಒಪ್ಕೊಂತೀನಿ. ಅದೆಲ್ಲಿ ಸೈನ್ ಹಾಕ್ಸ್ಬೇಕು ಹಾಕ್ತೀನಿ, ದುಡ್ಡು ಕೊಡ್ರಿ ಸಾಕು. ಆಯ್ತಮ್ಮ, 12 ಲಕ್ಷ ಕೊಡೋಕ್ಕಾಗಲ್ಲ, 10 ಲಕ್ಷ ಕೊಡ್ತೀನಿ ಅಷ್ಟೇನೆ. ಸರಿಯಪ್ಪ ಆಯ್ತು. ಅಷ್ಟೇ ಕೊಡು. ಮುಂದೆ ಏನಾದ್ರೂ ಕಷ್ಟ ಸುಖ ಬಂದ್ರೆ ನೋಡ್ಕೋಬೇಕು. ಆಮೇಲೆ ದುಡ್ಡು ಕೊಟ್ಟಿದೀವಿ ಅಂತ ನಾ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬೇಡ್ರಿ. ಅಯ್ಯೋ ನೇತ್ರಮ್ಮ, ಹಂಗೆ ಯಾಕೆ ಮಾಡೋಣ ಹೇಳು? ನೀನ್ ನನ್ನ ಮಗಳು ತಾನೆ, ನಿನ್ನ ಹಂಗೆ ಕೈ ಬಿಡಕ್ಕಾಗುತ್ತೆ? ಸುಮ್ಮನಿರು.
ಸರಿ ಅಮ್ಮ ಆಯ್ತು. ಅಪ್ಪ ಆದಷ್ಟು ಬೇಗ ದುಡ್ಡು ಹೊಂದ್ಸು. ಯಾವಾಗ ಕೊಡ್ತೀಯ ದುಡ್ಡು? ನಾಳೆ ಕೊಡ್ತೀಯಾ? ಚಿತ್ರಮ್ಮ 10 ಲಕ್ಷ ಹೊಂದ್ಸೋದೆ ಅಂದರೆ ಏನು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯೇನು? ನೀನು ಕೇಳ್ದೆ ಇಡ್ಕೆ ಕೊಡೋಕ್ಕೆ ಆಗಲ್ಲ. ಇನ್ನೊಂದು ವಾರ ಬಿಟ್ಟು ನಾನೇ ನಿಮ್ಮೂರಿಗೆ ತಂದು ಕೊಡ್ತೀನಿ. ಹಾಂ ಸರಿಯಪ್ಪ ಆಯ್ತು. ಆಮೇಲೆ ತಂದು ಕೊಡ್ದಂಗೆ ಮರ್ತು ಸುಮ್ಮನಾಗ್ಬೇಡ. ನಾನು ಮನೆ ಅರ್ಧಕ್ಕೆ ನಿಲ್ಸಿದ್ದೀನಿ. ಮನೆ ಎಲ್ಲ ಕೊಡಬೇಕು. ಆಮೇಲೆ ಒಂದಿಷ್ಟು ಸಾಲನೂ ಐತೆ, ಸಾಲ ತೀರಿಸ್ಕೋಬೇಕು. ಅದಕ್ಕೇನೆ. ಆಯ್ತಮ್ಮ, ಹೇಳಿದ ಮಾತಾ ನಡೆಸ್ಕೊಡ್ತೀನಿ ಬಿಡು. ನಾನೆಲ್ಲ ತಾಂಬನ್ ಕೊಡ್ತೀನಿ. ಪತ್ರನೂ ತಾಂಬತ್ತೀನಿ. ಅದಕ್ಕೆ ಹಂಗೇನೆ ಸೈನೂ ಮಾಡುವಂತೆ. ಸರಿಯಪ್ಪ ಆಯ್ತು. ಮಲ್ಲಿ ನೇತ್ರಮ್ಗೆ ನಾನು ಊಟ ಗಿಟ್ಟಕ್ಕೆ ಇಟ್ಟೇ ಇಲ್ವೇ? ಇನ್ನೂ ಇಲ್ಲ ಅತ್ತೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಆಮೇಲೆ ಊಟ ಮಾಡ್ತೀನಿ ಅಲ್ಲ, ಅದಕ್ಕೆ ಸುಮ್ಮನೆ ಅದೇ. ನೇತ್ರ ಊಟಕ್ಕೆ ಇಕ್ಕ ಬರ್ಲಾ? ತಾಂಬರಗು ಊಟ ಮಾಡ್ಬೇಕು. ಹೊಟ್ಟೆ ಹಸ್ಬಿಟ್ಟೈತೆ. ಇಂತೂ ನನ್ನ ಆಸೆ ನೆರವೇರ್ತಲ್ಲ. ಹೋಗು. ಮನೆ ಚೆನ್ನಾಗಿ ಕಟ್ಕೊಂಡಿತ್ರ, ಎಲ್ಲ ಅನುಕೂಲ, ಬಾತ್ರೂಮು ಬಚ್ಚಲು ಎಲ್ಲ ಇರಲಿ. ಹಾಂ ಅಣ್ಣ ಎಲ್ಲ ಕಟ್ಸಿದೀನಿ. ಪಾಯ ಎಲ್ಲನ ಪ್ಲಾನ್ ಮಾಡಿ ಹಾಕ್ಸಿದೀನಿ. ಮನೆ ಕಟ್ಟೋದೇ ಇರೋದು. ದುಡ್ಡು ಸಿಕ್ಕ ತಕ್ಷಣ ನಾನು ನೋಡ್ತಾ ಇರು, ಒಂದ 3 ತಿಂಗಳಿಗೆ ಮನೆ ಆಗೋಗ್ಬಿಡುತ್ತೆ. ಅಷ್ಟು ಬೇಗ ಕಟ್ಟಿಸ್ಬಿಡ್ತೀನಿ. ದುಡ್ಡಿಲ್ಲ ಅಂತ ನಾ ಇಷ್ಟು ದಿನ ಸುಮ್ಮನಿದ್ದೆ ಅಷ್ಟೇನೆ. ಇವಾಗ ದುಡ್ಡು ಕೈಗೆ ಬಂದ ತಕ್ಷಣ ನೋಡ್ತಾ ಇರು, 3-4 ತಿಂಗಳೊಳಗಡೆ ಗೃಹ ಪ್ರವೇಶನೇ ಆಗ್ಬಿಡುತ್ತೆ. ಹಂಗ್ ಮಾಡ್ತೀನಿ. ಸರಿ ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.